ಯಜಮಾನ್ರೆ ನೆನ್ನೆ ಅಟ್ಟದ ಮೇಲೆ ಏನೋ ಕಟ 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 ಅಂತ ಶಬ್ದ ಬರ್ತಿತ್ತು. ನನಗೂ ಕೇಳಿಸ್ತು. ನಾನೆಲ್ಲೋ ಪಕ್ಕದ ಮನೇಲಿ ಇರ್ಬೇಕು ಅನ್ಕೊಂಡೆ. ಅಲ್ಲ ಯಜಮಾನ್ರೆ, ನಮ್ಮನೆದೆ. ಆ ಶಬ್ದಕ್ಕೆ ನಂಗೆ ನಿದ್ದೆನೇ ಬರ್ಲಿಲ್ಲ. ಬನ್ನಿ ಇಬ್ರು ಅಟ್ಟ ಹತ್ತಿ ಅದೇನು ಅಂತ ಹುಡ್ಕೋಣ. ನಿನ್ ಜೊತೆ ಅಟ್ಟ ಹತ್ತಿದ್ರೆ ಚಟ್ಟದ ಮೇಲೆ ಮಲ್ಬೇಕಾಗತ್ತೆ. ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ಅಟ್ಟದ ಮೇಲೆ ಗಂಡುಗಲಿ ವಂಶದ ಕತ್ತಿ ಗುಲಾಣಿಗಳು ತುಂಬಿವೆಯಲ್ಲ, ಬಾಳೆಗಾಲಲು ಆಗಾಗ ಬಂದು ಕತ್ತಿ ವಲಸೆ ಮಾಡ್ತಾಳೆ. ಅದರ ಶಬ್ದ ಇದು. ಏನ ಸತ್ ಹೋಗಿರೋ ಪಾಳೆಗಾರರು ಬಂದು ಅಟ್ಟದ ಮೇಲೆ ಕತ್ತಿ ವರ್ಷ ಆಡ್ತಾರ? ಹೌದು ಕಣಿ, ಅವಳ ಆತ್ಮ ಎಲ್ಲ ಕಡೆ ಓಡಾಡ್ತಾ ಇರ್ತವೆ. ಅವಕ್ಕೆ ಖುಷಿ ಬಂದಾಗ ಬರ್ತವೆ, ಕತ್ತಿ ವಲಸೆ ಆಡ್ತವೆ, ಹೋಗ್ತವೆ. ಅಯ್ಯೋ, ಅಲ್ಲ ಈ ಆತ್ಮಗಳೆಲ್ಲ ಮನೇಲಿ ಸೇರ್ಕೊಂಡು ಕತ್ತಿ ವರ್ಷ ಆಡಿದ್ರೆ ಏನ್ ಚೆನ್ನಾಗಿರುತ್ತೆ. ಏನು ಯಜಮಾನ್ರೆ, ಯಾವ್ದಕ್ಕೊಂದ್ಸತಿ ಅಟ್ಟ ಹತ್ ನೋಡೋಣ ಬನ್ನಿ. ಸಾಕು ಸುಮ್ಮನಿರೆ. ಆ ಆತ್ಮಗಳು ನಮ್ ಜೊತೆ ಫೈಟ್ ಮಾಡಿದ್ರೆ ಕಷ್ಟ. ಹಾಗಲ್ಲ ಯಜಮಾನ್ರೆ, ನಿಜವಾಗ್ಲೂ ಆತ್ಮಗಳೇ ಬಂದು ಕತ್ತಿ ವರ್ಷ ಆಡ್ತಿವ್ಯೋ ಅಥವಾ ಸುಂಡಿಲಿ ವಂಶದ ಇಲಿಗಳು ಹೆಗ್ಣಗಳು ಬಂದು ಸೇರ್ಕೊಂಡಿವ್ಯೋ ಅಂತ. ನನಗೂ ಅದೇ ಡೌಟ್ ಕಣೆ. ನಮ್ಮ ಹೊಳಿ ಅಂದ್ರೆ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ ಅಂದ್ಮೇಲೆ ಅವ್ರ ಜೊತೆ ಇಲಿ ಹೆಗ್ಣಗಳು ಬಂದು ಸೇರ್ಕೊಂಡಿರಬಹುದು. ಯಾವ್ದಕ್ಕೂ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನಿಮ್ ಜೊತೆ ನಾನು ಬರ್ಲಾ? ಬೇಕಾಗಿಲ್ಲ, ನಾನು ಹೆಂಡ್ತೀನಿ ಕೇಳ್ತೀನಿ. ಏನು, ನಿಮ್ ಹೆಂಡತಿ ನಿಮಗ್ ಸಹಾಯ ಮಾಡ್ತಾರ? ನೆಟ್ಟಿಗೆ ಒಂದ್ ಶರ್ಟ್ನೇ ಇಸ್ತ್ರಿ ಮಾಡ್ಕೊಡಲ್ಲ ಅಂತದ್ರಲ್ಲಿ ನಿಮ್ ಹೆಂಡತಿ ನಿಮ್ ಜೊತೆ ಅಟ್ಟ ಹತ್ತಿ ಇಲಿ ಹಿಡಿತಾರ? ಬೇಡ ಬಿಡ, ನಾನು ಒಬ್ನೇ ನೋಡ್ಕೊಂಡ್ ಬರ್ತೀನಿ. ಯಾವಾಗ ಹೋಗ್ತೀರಾ ಅಂತ ಹೇಳಿ, ಆಗ ನಾನು ಬರ್ತೀನಿ. ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಏನು ಯಜಮಾನ್ರೆ, ಹಳೆ ಕಾಲದ ಹೂಜಿ ನಿಮ್ಗೇನ್ ಸಿಕ್ತು? ರಸ್ತೆಯಲ್ಲಿ ಎಸ್ತಿದ್ರು ಹಾಗೆ ತಕೊಂಡ್ ಬಂದೆ. ನಾನು ಮಾತಿಗೊಂದು ಅರ್ಥ ಬೇಡವೇನೆ. ಇದು ಅಟ್ಟದ ಮೇಲೆ ಇದ್ದು ಹೂಜಿ. ಆಂಟಿಕ್ ಪೀಸ್ ತರ ಇದೆ. ಹಳೆ ಕಾಲದ್ದು ಅಂದ್ಮೇಲೆ ಆಂಟಿಕ್ ಪೀಸೆ. ಈ ಹೂಜಿಗೆ ನೀರು ತುಂಬಿಸಿ ಕುಡಿದ್ರೆ ವಯಸ್ಸು ಚಿಕ್ಕದಾಗುತ್ತೆ, ಆಯಸ್ಸು ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈಗ್ಲೇ ಹೋಗಿ ನೀರ್ ತುಂಬ್ಕೊಂಡ್ ಬರ್ಲಾ? ತುಂಬಿಸ್ಕೊಂಡು ಬಾ, ಗಟ್ ಗಟ ಅಂತ ಕುಡ್ದು ಬಿಡೋಣ. ನೋಡಿದೆಲ್ಲೋ ಮಗನೇ, ಅಟ್ಟದ ಮೇಲೆ ಎಂತೆಂಥ ವಸ್ತುಗಳಿವೆ ಅಂತ. ಒಂದೊಂದನ್ನ ಕೆಳಗೆ ಇಳಿಸ್ತೀನಿ, ಮಾರಾಟ ಮಾಡ್ತೀನಿ. ಹಳೆ ಕಾಲದವಳು ಕೂಡಿಟ್ಟಿರೋದು ನೀನ್ ಮಾರಲಿ ಅಂತನ? ಮತ್ತೆ ಅಲ್ಲೇ ಇದ್ದು ತುಕ್ಕು ಹಿಡಿಲಿ ಅಂತನಾ? ನಾನು ಹಳೆ ಕಾಲದವಳು, ನನ್ನನ್ನು ಮಾರ್ಬಿಡ್ತೀಯಾ? ಯಾರಾದ್ರೂ ಕೊಂಡ್ಕೊಳ್ಳೋರು ಇದ್ರೆ ಹೇಳಿ, ನಿಮ್ಮನ್ನು ಮಾರೋದೆ. ಏನು ಯಜಮಾನ್ರೆ, ಮೊದ್ಲು ನೀವ್ ಕುಡಿತಾರ ಅಥವಾ ನಾನ್ ಕುಡಿಲೋ? ನೀನ್ ಕುಡಿ, ಪರವಾಗಿಲ್ಲ. ಇಲ್ಲ ಯಜಮಾನ್ರೆ, ನೀವೇ ಕುಡಿರಿ. ಪರವಾಗಿಲ್ಲ, ಕುಡಿ. ಪರವಾಗಿಲ್ಲ ಯಜಮಾನ್ರೆ, ನೀವೇ ಮೊದ್ಲು ಕುಡಿರಿ. ಕುಡಿ. ಇಳಿಸಿದ್ದು ನಾನು ಅಂದ್ಮೇಲೆ ಮೊದ್ಲು ನೀರು ಕುಡಿಬೇಕಾಗಿದ್ದು ನಾನೇ. ಹೇಗಿದೆ ಯಜಮಾನ್ರೆ? ಅಮೃತ ಅಮೃತ ಇದ್ದ ಹಾಗಿದೆ ಕಡೆ. ನಾನ್ ಕುಡಿತೀನಿ. ಯಜಮಾನ್ರು ಕುಡಿದ್ಮೇಲೆ ನಾನ್ ಕುಡಿದಲ್ಲ ಅತ್ತೆ, ತುಂಬಾ ರುಚಿಯಾಗಿತ್ತು. ನಾನ್ ಕುಡಿತೀನಿ ಕಣೋ. ಪಂಚಲೋಹದ ಪೂಜೆ ಎಂದ ಮೇಲೆ ರುಚಿ ಇದ್ದೇ ಇರುತ್ತೆ. ಮಗನೇ, ಇದನ್ನ ನನ್ನ ರೂಮಲ್ಲಿ ಇಟ್ಬಿಡ. ಬೆಳಿಗ್ಗೆ ಎದ್ದ ತಕ್ಷಣ ಇದರಲ್ಲಿರೋ ನೀರ್ನ ಹೊಟ್ಟೆ ತುಂಬಾ ಕುಡಿದು ಬಿಟ್ರೆ ನಾನು ಸಾಯೋದೇ ಇಲ್ಲ. ಪದ್ದು ಬಿಟ್ಲಾ, ನೀವಿಬ್ರು ಹೋಗಿ ಆ ಹೂಜಿನ ಕಿತ್ಕೊಂಡ್ ಬಂದು ನನ್ನ ರೂಮಲ್ಲಿ ಇಡಿ. ನಾನು ಎವ್ರಿ ಡೇ ಅದ್ರಲ್ಲಿ ವಾಟರ್ ಡ್ರಿಂಕ್ ಮಾಡ್ಬೇಕು. ಪಾಂಡುರಂಗ ಅದನ್ನ ಕೊಟ್ಬಿಡ್ತಾನ, ಅವನು ಅದರಿಂದ ಡ್ರಿಂಕ್ ಮಾಡ್ತಿದಂತಾನೆ. ಕೊಡ್ಲಿಲ್ಲ ಅಂದ್ರೆ ಅವ್ರ ಕೈನ ತಿರುಚಿಬಿಡಿ. ಸುಮ್ನೆ ತಿರ್ಸಕ್ಕಾಗತ್ತ? ಈಗ ಎಲ್ಲ ತಿರ್ಸ್ಬಿಡ್ತೀವಿ. ನಮಸ್ಕಾರ ಬಾವ. ನೀವು ನಮಸ್ಕಾರ ಮಾಡಿದ್ರು ಅಷ್ಟೇ, ಚಿಪ್ಪರ್ ಲಾಗ ಹಾಕಿದ್ರು ಅಷ್ಟೇ. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ನನ್ನ ಹತ್ರ ಹುಟ್ಟಲ್ಲ. ಯಾವ ನಾಯಿಗೆ ಬೇಕು ನೀವು ಕೊಡೋ ದುಡ್ಡು? ನಮ್ಮ ಜಾಜಿತ್ಕಿಗೆ ಈ ಹೂಜಿ ಬೇಕು ಅಂತ ಕೊಡಿ. ಇದು ಗಂಡುಗಲಿ ವಂಶದ ಹೂಜಿ, ಶತಮಾನಗಳ ಇತಿಹಾಸ ಇದೆ, ಯಾರಿಗೂ ಕೊಡಕ್ಕಾಗಲ್ಲ. ಕೊಡಬೇಕು ಅಂತ ಹೈಕಮಾಂಡ್ ಇಂದ ಆರ್ಡರ್ ಆಗಿದೆ. ಕೊಡಕ್ಕಾಗಲ್ಲ ಅಂತ ನಾನು ತೊಡೆ ತಟ್ಟಿ ಹೇಳ್ತಾ ಇದ್ದೀನಿ. ನೀನು ಒಡೆ ತಟ್ಟಿದ್ದು ಯಾವ ಕೈಯಲ್ಲಿ? ಹಲೋ, ಎಕ್ಸ್ಕ್ಯೂಸ್ ಮೀ, ಒಡೆ ಅಲ್ಲ, ತೊಡೆ ತಟ್ಟಿ ಹೇಳ್ತಾ ಇದ್ದೀನಿ. ಓ, ನೀನು ತೊಡೆ ತಟ್ಟಿದ್ದು ಒಡೆ ತಟ್ಟದಂಗೆ ಇತ್ತು. ಯಾವ ಕೈಯಲ್ಲಪ್ಪ ನೀನು ತೊಡೆ ತಟ್ಟಿದ್ದು? ಈ ಕೈ ಉಳಿಸಿದೀನಿ, ಅದೇನ್ ತಟ್ಟಕ್ ತಟ್ಕೋ. ಬಡ್ಕೋಬೇಡವೋ,
ಎಣ್ಣೆ ಬಿಸಿ ಆಗಿರುವಾಗಲೇ ಚೆನ್ನಾಗಿ ಹಚ್ಚಿ ನೀವಬೇಕು. ಹಚ್ಚಿ ನೀವೇ ಚೆನ್ನಾಗಿ ನೀವೇ. ಏನು ಯಜಮಾನ್ರೆ ಈಗ ಹೇಗಿದೆ? ಈ ನೋವಿಗಿಂತ ಹೂಜಿ ಹೋಗಿರೋ ನೋವೇ ಜಾಸ್ತಿ ಆಗ್ತಿದೆ ಕಣೆ. ಆ ಹೂಜಿ ನನಗ್ ಬೇಕು, ತಗೊಂಡ್ ಬಾರೆ. ಏನ್ ತಗೊಂಬರೋದು? ನಿಮ್ ಹೆಂಡತಿ ಕಿತ್ಕೊಂಡು ರೂಮಲ್ಲಿ ಇಟ್ಕೊಂಡಿಲ್ವಾ? ರೂಮ್ ಹೋಗಿ ತಗೊಂಡ್ ಬಾರೆ. ಏನ? ನಾನು ಅವ್ರ ರೂಮ್ಗೆ ಹೋಗಿ ತಗೊಂಬರದ? ಈಗ ನಿಮ್ ಕೈ ತಿರ್ಸಿದಾರೆ, ಆಮೇಲೆ ನನ್ ಕಾಲ್ ತಿರ್ಸ್ಬಿಡ್ಲಿ, ನೀವ್ ನನ್ ಸೇವೆ ಮಾಡ್ಬೇಕಾಗುತ್ತೆ. ಹಲೋ ಪದ್ಮಜ, ದಿಸ್ ಇಸ್ ಜಾಜಿ ಚಂಬದಿನಿ. 2 lakhs rupees ಕೊಟ್ಟು ಒಂದು ಆಂಟಿಕ್ ಹೂಜಿನ ತಂದಿದ್ದೀನಿ. ಇಷ್ಟು ಚೆನ್ನಾಗಿದೆ ಗೊತ್ತಾ? ನಾನು ಇನ್ಮೇಲೆ ಅದರಲ್ಲೂ ವಾಟರ್ ಡ್ರಿಂಕ್ ಮಾಡೋದು. ಇನ್ಮೇಲೆ ಎಲ್ಲ ಫಂಕ್ಷನ್ಗಳಿಗೆ ಮೀಟಿಂಗ್ಗಳಿಗೆ ಅದನ್ನ ಕ್ಯಾರಿ ಮಾಡೇ ಮಾಡ್ತೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಓಕೆ ಬಾಯ್. ನನ್ನ ಮಗನಿಗೆ ಸಿಗದೆ ಇರೋದು ಯಾರಿಗೂ ಸಿಗಬಾರದು. ಹಾಗೆ ಮಾಡ್ತೀನಿ. ಅಮ್ಮ, ಇದು ಎಷ್ಟು ವರ್ಷ ಹಳೆ ಹೂಜಿ? ನಮ್ಮ ತಾತ ಮುತ್ತಾತನ ಕಾಲದ್ದು, ಬಾಳೆಗಾಲದ ವಂಶದ್ದು. ಅಲ್ಲ, ಆಗಿನ ಕಾಲದಲ್ಲಿ ಇಷ್ಟು ಚೆನ್ನಾಗಿರೋ ಹೂಜಿನ್ ಮಾಡ್ತಿದ್ರಾ? ಎಂತಲೇ ಅವನೆಲ್ಲ ಮಾಡ್ತಾರೆ. ಭೂಮಿಲಿ ಸಿಕ್ಕಿರೋದು ಯಾವುದೋ ಪುರಾಣ ಕಾಲದ್ದು. ರಾಮಾಯಣ ಮಹಾಭಾರತ ಕಾಲಕ್ಕೆ ಹೋಗುತ್ತೆ ಇದರ ಪುರಾಣ. ಕೀಚಕ ಇದರಲ್ಲೇ ಮೊದಲನ್ನ ಕುಡಿತಿದ್ನಂತೆ. ಕೀಚಕ ಅಂದ್ರೆ ಯಾರಮ್ಮ? ನಿಮ್ ಸೋದರ ಮಾವ. ಓ ಮೈ ಗಾಡ್, ಅತ್ತೆ ಈ ಹೂಜಿ ನನ್ನ ರೂಮಲ್ಲಿ ಇತ್ತಲ್ವಾ? ನಿನ್ನ ರೂಮಲ್ಲಿ ಇದ್ದ ಮಾತ್ರಕ್ಕೆ ಈ ಹೂಜಿ ನಿನ್ನದಾಗ್ಬಿಡುತ್ತಾ? ಇದು ಗಂಡುಗಲಿ ವಂಶಕ್ಕೆ ಸೇರಿದ್ದು. ಆದ್ರೆ ನಾನು ಈ ಹೂಜಿನ ತಗೊಂಡು ಹೋಗಿದ್ದೆ. ಹೋಗೋದಕ್ಕೆ ನೀನು ಯಾರು? ಯಾಕೆ? ನಾನು ಈ ಮನೆ ಬಿಗ್ ಸೊಸೆ ಅಲ್ವಾ? ನೀನು ಹೊಸದಾಗಿ ಈ ಮನೆಗೆ ಏನಮ್ಮ ಪ್ರಯೋಜನ? ನಿನ್ನಿಂದ ಏನು ಅನುಕೂಲವಾಗಿದೆ ಈ ಮನೆಗೆ? ಯಾವುದೇ ಕಾರಣಕ್ಕೂ ಈ ಹೂಜಿಯನ್ನ ನೀನು ಮುಟ್ಟಬಾರದು. ರಂಗಮ್ಮ, ಏನಿ ಪೂಜೆ? ಮಗನಿ, ನೀನು ಅಷ್ಟದ ಮೇಲಿಂದ ಈ ಹೂಜಿಯನ್ನ ಇಳಿಸುವಾಗ ಯಾವ ಕಂಡೀಷನ್ ನಲ್ಲಿತ್ತು? ಈ ಹೂಜಿಗೆ ಅರ್ಶಿನ ದಾರ ಸುತ್ತಿತ್ತು. ಯಾಕೆ ಸುತ್ತಿದ್ಲು? ಇದರ ಕಥೆ ಏನು ಅಂತ ಗೊತ್ತಾ? ಗೊತ್ತಿಲ್ಲ, ನೀವ್ ಹೇಳಿ. ಹಿಂದೆ ಒಬ್ಬ ಮಂತ್ರವಾದಿ ಇದ್ದ. ಮಂತ್ರವಾದಿ? ನೆಟ್ಟ ಕಣ್ಣ ಮಾತಾಡ. ನಾನ್ ಹೇಳಿದ್ದು ಮಂತ್ರವಾದಿ. ಸರಿ ಬಿಡಿ, ಮುಂದೆ ಕೇಳಿ. ಆ ಮಂತ್ರವಾದಿ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಕೊಡ್ತಿದ್ದ. ಇದನ್ನ ನೋಡಿ ನಿಮ್ಮಪ್ಪನಿಗೆ ಸಿಟ್ಟು ಬಂತು. ಇದನ್ನ ತಡಿಬೇಕು ಅಂತ ನಿಮ್ಮಪ್ಪ ಹೋದ್ಲು. ಆದ್ರೆ ಆ ಮಂತ್ರವಾದಿ ನಮ್ಮ ಯಜಮಾನರಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟ. ಜಸ್ಟ್ ಮಿಸ್. ಆ ಟೈಮಲ್ಲಿ ನಾನ್ ಇರ್ಬೇಕಿತ್ತು. ಆ ಮಂತ್ರವಾದಿನ ಮಕಾಡೆ ಮುಳುಗಿಸ್ಬಿಡ್ತಿದ್ದೆ. ಹೇಗಾದರೂ ಮಾಡಿ ಆ ಹೆಣ್ಣು ಮಕ್ಕಳನ್ನ ಕಾಪಾಡಬೇಕು ಅಂತ ನಮ್ಮ ಯಜಮಾನರು ಯಂತ್ರ ಮಂತ್ರ ತಂತ್ರ ಎಲ್ಲ ವಿದ್ಯೆನೂ ಕಲಿತಳು. ಆಮೇಲೆ ಅವನಿಗೆ ಗೊತ್ತಾಯಿತು ಆ ಮಂತ್ರವಾದಿಗೆ ಶಕ್ತಿ ಇರೋದು ಈ ಹೂಜಿಲಿ. ಈ ಹೂಜಿಲಿ ಅಂತ ಶಕ್ತಿ ಇದ್ದಿತ್ತ? ಪ್ರತಿ ಅಮಾವಾಸ್ಯೆ ರಾತ್ರಿ ಇದರಲ್ಲಿ ರಕ್ತ ತುಂಬಿ ದೇವನಿಗೆ ಕಾಣಿಕೆ ಕೊಟ್ಟು ಫಲ ಪಡಿತಾ ಇದ್ದ. ಲಕ್ಷ ಲಕ್ಷ ತುಂಬಿದ್ನ ಅಮ್ಮ? ಲಕ್ಷ ಲಕ್ಷ ಅಲ್ಲ ಕಣೆ, ರಕ್ತ ರಕ್ತ. ರಕ್ತನ? ಈಗಲೇ ಕೈ ಕಾಲೆಲ್ಲ ನಡುತ್ತಾ ಇದೆ. ನಿನ್ನ ರಕ್ತ ಅಲ್ಲಮ್ಮ, ನೀನ್ ಯಾಕೆ ಹೆದರ್ಕೊಳ್ತೀಯ? ಕೊನೆಗೆ ನಿಮ್ಮಪ್ಪ ಅಂದರೆ ನಮ್ಮ ಯಜಮಾನರು ಆ ಮಂತ್ರವಾದಿಯನ್ನ ಕೊಂದು ಮಟಾಶ್ ಮಾಡಿದರು. ಆ ಮಂತ್ರವಾದಿ ಮತ್ತೆ ಪ್ರೇತಾತ್ಮವಾಗಿ ಬಂದು ಈ ಹೂಜಿಯನ್ನ ಬಳಸಬಾರದು ಅಂತ ಅರಿಶಿಣದ ದಾಳ ಕಟ್ಟಿ ದಿಗ್ಬಂಧನ ಮಾಡಿದ್ದಾಳೆ ನಿಮ್ಮಪ್ಪ. ಏನಮ್ಮ, ಇದ್ರ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಯ್ಯೋ ಶಿವನೇ, ಇದ್ ನನಗೆ ಗೊತ್ತಿಲ್ಲದೆ ಇದನ್ನ ಆಟೋದಿಂದ ಇಳಿಸ್ಬಿಟ್ನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಮಂತ್ರಶಕ್ತಿ ಇರೋದ್ರಿಂದಲೇ ಇದರಲ್ಲಿ ನೀರು ಹಾಕಿ ಕುಡಿದ್ರೆ ಸಿಹಿಯಾಗಿರೋದು. ಆ ನೀರನ್ನ ಕುಡಿದು ಸತ್ತವಳು ಬೇಕಾದಷ್ಟು ಜನ ಇದ್ದಾರೆ. ಪ್ರತಿ ಅಮಾವಾಸ್ಯೆಗೆ ಆ ಮಂತ್ರವಾದಿ ಪ್ರೇತಾತ್ಮ ಈ ಹೂಜಿಗೋಸ್ಕರ ಬಳಕೆ ದಿಗ್ಬಂಧನ ಹಾಕಿರೋದ್ರಿಂದ ಮುಟ್ಟೋಕಾಗದೆ ಹಾಗೇ ನೋಡಿ ವಾಪಸ್ ಹೊರಟೋಗುತ್ತೆ. ಮತ್ತೆ ಮುಂದಿನ ಅಮಾವಾಸ್ಯೆಗೆ ಬರುತ್ತೆ, ಹೂಜಿನ ನೋಡುತ್ತೆ, ವಾಪಸ್ ಹೊರಟೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೂ ಈ ಹೂಜಿಯನ್ನು ಮುಟ್ಟಬೇಡಿ. ಇದನ್ನ ಮುಟ್ಟಿದ್ದೆ ಆದರೆ ಅವನಿಗೆ ಅಪಾಯ ತಪ್ಪಿದ್ದಲ್ಲ. ಅತ್ತೆ ಹೇಳಿದ ಸ್ಟೋರಿನ ನಾನಂತೂ ನಂಬಲ್ಲ. ಕಾಕ್ ಅಂಡ್ ಬುಲ್ ಸ್ಟೋರಿ ತರ ಇದೆ. ಅದೇನೋ ದಾರ ಅಂತ ಅದನ್ನ ಕಟ್ ಮಾಡಿದ್ರೆ ತೊಂದರೆ ಆಗುತ್ತಂತೆ. ಅಮಾವಾಸ್ಯೆ ದಿನ ರಾತ್ರಿ ಮಂತ್ರವಾದಿ ಬಂದು ಪೂಜೆ ಕದೀತಾರೆ. ಎಕ್ಸ್ಕ್ಯೂಸ್ ಮೀ, ನಾಳೆನೆ ಅಮಾವಾಸ್ಯೆ. ನಿಮಗೆ ತಾಕತ್ತಿದ್ರೆ ನಾಳೆ ಮಧ್ಯರಾತ್ರಿ ಹೂಜಿ ಕಟ್ಟಿರೋ ಅರ್ಚಿನ ದಾರನ ಕಟ್ ಮಾಡಿ ನೀರು ಕುಡಿರಿ.
ಗೊತ್ತಾಗತ್ತೆ. ನೋಡ್ತಾ ಇರಿ, ಪೂಜಿ ದಾರನ್ನು ಕಟ್ ಮಾಡ್ತೀನಿ, ಜೊತೆಗೆ ನಿಮ್ ತೇಲ್ನು ಕಟ್ ಮಾಡ್ತೀನಿ. ಅಣ್ಣಯ್ಯ, ಜಾಜಿಯಕ್ಕೆ ಹೂಜಿಗೆ ಕಟ್ಟಿರೋ ದಾರನ ಕಟ್ ಮಾಡಿ ಹೂಜಿನ ತಗೊಂಡೋಗಿ ರೂಮಲ್ಲಿ ಇಟ್ಕೋತಾರಂತೆ. ಅಮಾವಾಸ್ಯೆ ರಾತ್ರಿಯಲ್ಲಿ ಹೂಜಿನ ಟಚ್ ಮಾಡೋ ತಾಕತ್ತು ಅವ್ರಿಗಿದೆಯಾ? ನೋಡೋಣ. ಅಣ್ಣಯ್ಯ, ಈಗ ಏನ್ ನೋಡೋದು? ಹನುಮಂತನ ಫೋಟೋ ನೋಡಿ ಮಲ್ಗು ಹೋಗಮ್ಮ. ಅಣ್ಣಯ್ಯ, ನನ್ಗೆ ಹನುಮಂತನ ಫೋಟೋ ನೋಡೋದಕ್ಕಿಂತ ನಿಮ್ ಮುಖ ನೋಡಿದ್ರೇನೆ ಧೈರ್ಯ ಜಾಸ್ತಿ. ಹೋಗ್ ಮಲ್ಗು ಹೋಗು. ಬೇಡ ಬೇಡ, ನನ್ನ ಬಿಟ್ಬಿಡು, ನಾನೇನು ಮಾಡಿಲ್ಲ. ನಿನ್ನ ತಂಟೆಗೆ ಬರ್ಬೇಡ. ಹೂಜಿನ ಎತ್ಕೊಂಡೋದವರು ಜಾಜಿಯವರು, ನಾನಲ್ಲ. ನನ್ನ ಬಿಟ್ಬಿಡು. ಅಣ್ಣಯ್ಯ, ನಂಗೆ ತುಂಬಾ ಭಯ ಆಗ್ತಿದೆ. ಗುಡುಗು ಸಿಡಿಲೆಲ್ಲ ಬರ್ತಿದೆ. ಏನಮ್ಮ ಪಲ್ಲು, ನನಗೆ ಒಬ್ಬನ್ನೇ ಬಿಟ್ಟು ರೂಮಲ್ಲಿ ನೀನು ಇಲ್ಲಿಗೆ ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಿ. ಅಯ್ಯೋ, ನೀನಾಗಿನ ಹೋಗು ಅಂತ ಹೇಳು, ನಾನು ಹೋಗಲ್ಲಮ್ಮ. ಓ ಮೈ ಗಾಡ್, ನನ್ನ ರೂಮಲ್ಲಿ ಇದ್ದಿದ್ದು ಹೂಜಿ ಎಲ್ಲೋಯ್ತು? ರೂಮ್ನಲ್ಲಿ ಇದ್ದಿದ್ದು ಹೂಜಿ ಕಾಣ್ತಾ ಇಲ್ಲ. ಅಮಾವಾಸ್ಯೆ ದಿನ ಹೂಜಿ ಕಟ್ಟಿರೋ ದಾರನ್ ಕಟ್ ಮಾಡ್ಬೇಡಿ ಮಾಡ್ಬೇಡಿ ಅಂತ ಸಾವಿರ ಸತಿ ಬರ್ಕೊಂಡಿ. ಕೇಳಿದ್ರೆ ನಮ್ಮ ಮಾತನ್ನ ಈಗ ಅನ್ಭವಿಸಿ. ಅಣ್ಣಯ್ಯ, ಅಣ್ಣಯ್ಯ, ಆಗ ಕಾಣಿಸ್ಕೋತಾರೆ, ಆಮೇಲೆ ಮಾಯ ಆಗ್ಬಿಡ್ತಾರೆ. ಭಯಾನಕವಾದಿಂದ ಎಲ್ಲಿ ಹೋದ್ರು ಏನಾದ್ರು ಒಂದೂ ಗೊತ್ತಾಗ್ತಿಲ್ಲ. ಏನೋ ಯಜಮಾನ್ರೆ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಂಡ್ರಿ, ನಾನಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡೋಗೋಸ್ಕರ ಕಾಣ್ತಾ ಇಲ್ವಾ? ಅಯ್ಯೋ ಜಾಜಿ ಅವರ, ನಮಗ್ ತುಂಬಾ ಭಯ ಆಗ್ತಾ ಇದೆ. ಪದು ಬಿಟ್ಲಾ, ನೀವ್ಯಾಕೆ ಭಯ ಪಡ್ತೀರಾ? ಇದು ಜಸ್ಟ್ ಲೈಟ್ನಿಂಗು ಥಂಡರ್ ಅಷ್ಟೇ. ನಾನು ಇದೀನಲ್ಲ. ಮತ್ತಾಕಳು ಪಾಂಡ್ರಂಗ ಪಾಂಡ್ರಂಗ ಅಂತ ಬಡ್ಕೋತಾ ಇದ್ದಾಳೆ. ಲೇ ಚಂಪಾ, ಅವರು ನನ್ನ ಹಬಿ, ನೀನ್ ಯಾಕೆ ಸಂತ ಪಡ್ತಾ ಇದ್ಯಾ? ಅಯ್ಯೋ, ಅವ್ರು ನಿಮಗ್ ಬೇಕಾಗಿಲ್ಲ ರೀ, ಆದ್ರೆ ಅವ್ರು ನನಗ್ ಬೇಕು. ಸ್ಟಾಪ್ ದಿಸ್ ನಾನ್ಸೆನ್ಸ್. ಪದು ಬಿಟ್ಲಾ, ಬೇಗ ಹೋಗಿ ಇಮಿಡಿಯೇಟ್ ಆಗಿ ಹಬಿನ ಸರ್ಚ್ ಮಾಡ್ಕೊಂಡು ಬನ್ನಿ. ಈ ಅಮಾವಾಸ್ಯೆ ರಾತ್ರಿಲಿ ನಾವು ಆಚೆ ಹೋಗಿ ಬಾವನ್ನ ಹುಡ್ಕೊಂಡು ಬರೋದ? 1000 ರೂಪಾಯಿ ಕೊಟ್ಟರು ನಾವು ಹೋಗಲ್ಲಪ್ಪ. ಬೇಕಾದ್ರೆ ಒಂದು ಕೆಲಸ ಮಾಡಿ, ಹೋಗಿ ಅಂತ ಕೂಗಿ ಬಂದ್ರು ಬರ್ಬೋದು. ಹಬಿ, ಹಬಿ, ಎಲ್ಲಿದ್ದೀರೋ ಬೇಗ ಬನ್ನಿ. ನೆಕ್ಸ್ಟ್ ಮಂತ್ ಹನಿಮೂನ್ ಹೋಗೋಣ. ಯಾರು ಯಾರು ಈ ಹೂಜಿಗೆ ಕಟ್ಟಿದ್ದ ಬಂಧನವನ್ನ ಬಿಚ್ಚಿದ್ದು? ಬೇಷ್, ಒಳ್ಳೆ ಕೆಲಸನೇ ಮಾಡಿದೀಯ. ನಿನ್ನಿಂದಾಗಿ ಈ ಮಂತ್ರವಾದಿಗೆ ತುಂಬಾನೇ ಅನುಕೂಲ ಆಯಿತು. ನಾನು ನಿನಗೆ ಲೈಫ್ ಕೊಡ್ತೀನಿ. ನಾನು ಯಾರು ಅಂತ ಗೊತ್ತಾಯ್ತಾ? ನನ್ನ ಹಬಿ ಅಲ್ಲ, 200 ವರ್ಷಗಳ ಹಿಂದೆ 200 ವರ್ಷಗಳ ಹಿಂದೆ ಸತ್ತು ಪ್ರೇತ ಆಗಿರೋ ಮಂತ್ರವಾದಿ ಗರುಡನ ಆತ್ಮ. ಹೆದರ್ಕೋಬೇಡ, ಹೆದರ್ಕೋಬೇಡ, ಯಾರು ಹೆದರ್ಕೋಬೇಡಿ. ನಿನ್ನ ಗಂಡನ ದೇಹದಲ್ಲಿ ನಾನು ಸೇರ್ಕೊಂಡಿದ್ದೀನಿ. ನಿನ್ನ ಆಸೆನ ಈಡೇರಿಸ್ತೀನಿ. ಪ್ಲೀಸ್ ನನ್ನ ಹತ್ರ ಬರಬೇಡ. ಆಗತ್ತಾ? ನಿನ್ನ ಗಂಡನ ದೇಹದಲ್ಲಿ ನಾನು ಸೇರ್ಕೊಂಡು ನಿನ್ನ ಆಸೆನ ಈಡೇರಿಸ್ತೀನಿ. ನಿನ್ನ ನಾನು ಬಿಡಲ್ಲ. ಮಗನೇ, ನಿನ್ ಹೆಂಡತಿ ಹೂಜಿಗೆ ಕಟ್ಟಿರೋ ಅರಿಶಿಣದ ದಾರನ ಕತ್ತರಿಸಿ ಆ ಮಂತ್ರವಾದಿಗೆ ಅನುಕೂಲ ಮಾಡಿಕೊಟ್ಟಿದ್ದಾಳಲ್ಲೋ. ಯಾವ್ದನ್ ಮಾಡ್ಬೇಡಿ ಅಂತ ಹೇಳ್ತೀವೋ ಆ ಯಮ್ಮ ಅದನ್ನೇ ಮಾಡ್ತಾನೆ. ಈಗ ಪ್ರೇತಾತ್ಮ ಮನೆ ಒಳಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ರಂಗಮ್ಮ, ನನ್ನ ಗತಿ ಏನ್ರಿ? ಆ ಪ್ರೇತ ಬಂದು ನನ್ನೇ ಹಿಡ್ಕೊಳತ್ತಲ್ಲ. ಮಗನೇ, ಒಂದ್ ಕೆಲಸ ಮಾಡೋಣ. ನಾವ್ ಇಲ್ಲಿದ್ದೇ ತಾನೇ ಕಷ್ಟ ತೊಂದರೆ ಎಲ್ಲ. ನಾವು ಈ ಮನೆ ಬಿಟ್ಟು ದೂರ ಹೊರಟೋಗೋಣ. ಯಾರು ಎಲ್ಲಿಗೂ ಹೋಗ್ಬಾರ್ದು. ನಾನು ಎಷ್ಟೋ ಮಾಟ ಮಂತ್ರಗಳನ್ನ ಬಯಲ್ ಮಾಡಿದೀನಿ. ಇದೆಲ್ಲ ಬೋಗಸ್. ನಿನ್ನೆ ಯಾಕೆ ನನಗೆ ಹಾಗಾಯ್ತು? ಮೈಕೈ ಎಲ್ಲ ಎಷ್ಟು ಭಾರ ಆಯ್ತು ಗೊತ್ತಾ? ಹಬಿ, ಐ ಥಿಂಕ್ ಯು ಹ್ಯಾವ್ ಮೆಂಟಲ್ ಪ್ರಾಬ್ಲಮ್. ನಾನ್ ತಂಡಲ್ಲ. ನನ್ಗನ್ಸುತ್ತೆ ನೀವೇ ಯಾವ್ದೋ ಡ್ರೆಸ್ ಹಾಕೊಂಡ್ ಬಂದು ಈ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ರಿ ಅಂತ. ನಿನ್ನ ಕೌನ್ಸಿಲಿಂಗ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನೋಡಮ್ಮ,
ಈ ಸಲ ಮಂತ್ರವಾದಿ ಬಂದ್ರೆ ನೀನೇ ನೋಡ್ಕೋಬೇಕು. ನಮ್ಮ ಒಳಗು ತಂದ ಉರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತೀನಿ. ಈ ಮಂತ್ರವಾದಿ ಇವತ್ತು ಮತ್ತೆ ಬಂದ್ಬಿಟ್ಟ. ಜಾಜಕ್ಕೆ ಬಂದಿಲ್ಲ. ಇಲ್ಲಲ್ಲ ಅಲ್ಲಿ ನೋಡಿ. ಧೈರ್ಯವಾಗಿರಿ, ಅದು ಹಬಿ ಮಾಡ್ತಿರೋ ನಾಟಕ. ನಾನು ನಿನ್ನ ಹಬಿ ಅಲ್ಲ, ಗರುಡನ ಆತ್ಮ. ಶತಮಾನದ ಹಿಂದೆ ಬದುಕಿದ್ದ ಮಂತ್ರವಾದಿ. ನಾನು ನಿನ್ ಜೊತೆ ಸಂಸಾರ ಮಾಡೋಕೆ ಬಂದಿದ್ದೀನಿ. ಊಜಿಯಿಂದ ಎಲ್ಲರಿಗೂ ರಕ್ತ ಕುಡಿಸ್ಬಿಡ್ತೀನಿ. ಇವತ್ತು ಅಮಾವಾಸ್ಯೆ, ಊಜಿಯಿಂದ ಸುರಿದ್ರೆ ರಕ್ತ ಬರುತ್ತೆ. ಓಕೆ ಓಕೆ ಓಕೆ, ರಕ್ತ ಹೇಗ್ ಬರುತ್ತೆ ಅಂತ ನಮಗೂ ತೋರಿಸಿ, ನಮಗೂ ಕ್ಯೂರಿಯಾಸಿಟಿ ಇದೆ. ಈ ವಂಶದ ಹಿರಿ ತಲೆ ಯಾರು? ರಂಗಮ್ಮ ಅಂತ, ಅವ್ರು ನಮ್ಮ ತಾಯಿ. ಆ ಪಟ್ಟದರಸಿನ ಕರ್ಕೊಂಡು ಬನ್ನಿ. ಗಂಡುಗಲಿ ವಂಶದ ಹಿರಿತಲೆ ರಂಗಮ್ಮ, ಬಾ ಬಾ ಬಾ. ಆಕಾಶಕ್ಕೆ ನಮಸ್ಕಾರ ಮಾಡು, ಭೂಮಿಗೆ ನಮಸ್ಕಾರ ಮಾಡು, ಪೂಜೆಗೆ ನಮಸ್ಕಾರ ಮಾಡು. ಪೂಜೆ ಸುತ್ತ 3 ಸುತ್ತು. ಪೂಜೆ ಒಳಗೆ ಏನಿದೆ ನೋಡು. ಮಾತಾಡು ರಂಗಮ್ಮ, ಮಾತಾಡು. ಇಲ್ಲಿ ಜಾತಿನ ಬಿಟ್ಟು ನೀವೆಲ್ಲರೂ ಹೊರಟು ಹೋಗಿ. ನೀವಿಲ್ಲಿದ್ದರೆ ಅವಳಿಗೆ ತೊಂದರೆ ಆಗುತ್ತೆ. ಇಲ್ಲ, ನಾವ್ ಇಲ್ಲೇ ಇರ್ತೀವಿ. ಅದೇನಾಗುತ್ತೆ ಅಂತ ನಾವು ನೋಡ್ಬೇಕು. ಅವಳಿಗೆ ತೊಂದರೆ ಆದರೆ ಪರವಾಗಿಲ್ಲವಾ? ಓಕೆ ಓಕೆ, ಐ ಆಮ್ ರೆಡಿ. ನನ್ನ ಮಾತು ಕೇಳ್ತಾ ಇಲ್ಲ ಅಲ್ವಾ ನೀವು? ಈಗ ಊಜಿಯಿಂದ ಹೇಗೆ ರಕ್ತ ಸುರಿಸ್ತೀನಿ ನೋಡಿ. ಜಾಜಿ, ನನ್ನ ಮಗನ ದೇಹದಲ್ಲಿ ಸೇರ್ಕೊಂಡಿರೋ ಮಂತ್ರವಾದಿ ಜೊತೆ ನೀ ಸಂಸಾರ ಮಾಡು. ಇಲ್ಲಾಂದ್ರೆ ನಿನಗೆ ತೊಂದರೆ ಅಟ್ಕಾಯಿಸ್ಕೊಂಡ್ಬಿಡುತ್ತೆ. ನಾನ್ ಮಾತ್ರ ಮಂತ್ರವಾದಿ ಜೊತೆ ಸಂಸಾರ ಮಾಡಲ್ಲ. ಆಂಜನೇಯ, ಮುಖ್ಯ ಪ್ರಾಣ, ಈ ಮಂತ್ರವಾದಿ ದೇವರ ಓಡಿಸಪ್ಪ. ನನ್ಗೆ ಯಾರು ಈ ವೇಷ ಹಾಕಿದ್ದು? ದಂಡ ಪಿಂಡಗಳ ನೀವೇನ್ರ? ಏನಮ್ಮ ನೀನಾ? ಏನೋ ನೀನಾ? ನಾನಲ್ಲ ಯಜಮಾನ್ರೆ. ಮಗನೇ, ಈ ಮನೇಲಿ ಏನ್ ನಡೀತಾ ಇದೆಯೋ? ಏನು ಯಜಮಾನ್ರೆ, ಆ ಮಂತ್ರವಾದಿ ನಿಮ್ ಮೈ ಮೇಲೆ ಬಂದಿದ್ದ. ಹೌದಾ? ನನಗ್ ನಂಬೋಕೆ ಆಗ್ತಿಲ್ವೇ? ಆ ಮಂತ್ರವಾದಿ ನಿಮ್ ಮೈ ಮೇಲೆ ಬಂದು ನಿಮ್ ಹೆಂಡತಿ ಜೊತೆ ಸಂಸಾರ ಮಾಡ್ತಾನಂತೆ. ಪಾಂಡ್ರಂಗ, ನಾನು ಪಾಂಡ್ರಂಗ ಅಲ್ಲ, ಮಂತ್ರವಾದಿ ಗರುಡನ ಆತ್ಮ. ಇಲ್ಲಿಗೆ ಯಾಕಪ್ಪ ಬಂದೆ ತಂದೆ? ನನ್ನ ಮಂತ್ರಶಕ್ತಿಯ ಪ್ರಭಾವದಿಂದ ನಿನ್ನ ಬೀದಿ ನಾಯಿ ಮಾಡ್ತೀನಿ. ಈಗಾಗಲೇ ಸಿಕ್ಕಾಪಟ್ಟೆ ಬೀದಿ ನಾಯಿಗಳಿವೆ, ಅವುಗಳ ಜೊತೆ ನಾನ್ ಯಾಕೆ? ನೀನು ಬೀದಿ ನಾಯಿನ ಮದುವೆ ಆಗ್ತೀಯ, ನಿನಗೆ ಬೀದಿ ನಾಯಿ ಮರಿ ಹುಟ್ಟತ್ತೆ. ನೀನು ಸಿಕ್ಕದವ್ರನ್ನ ಚಿಕ್ಕದಲ್ಲಿ ಕತ್ತೀಯ. ಆಪರೇಷನ್ ಬರ್ತಾರೆ, ನಿನ್ನ ಎತ್ತಾಕೊಂಡು ಹೋಗಿ ಕರೆಂಟ್ ಕೊಟ್ಟು ಸಾಯಿಸ್ತಾರೆ. ಅಯ್ಯೋ, ಇದರಿಂದ ಪಾರಾಗಕ್ಕೆಲ್ಲಾರು ದಾರಿ? ಜಾಜ್ ರೂಮ್ ಬಾಗಿಲು ತೆಗ್ಸು, ಇಲ್ಲ ಅಂದ್ರೆ ನಿನ್ನ ಬೀದಿ ನಾಯಿ ಮಾಡ್ತೀನಿ. ಹೋಗ್ತೀಯ ಇಲ್ಲ ಬೀದಿ ನಾಯಿ ಮಾಡ್ಲು? ಹೋಗು. ಜಾಜಿ ಅವ್ರೆ, ವಾಟ್ ಬಂದು? ಅದೇನೋ ಊಜಿ ವಿಷಯದಲ್ಲಿ ನೀವು ಬೇಗ ರಾಜಿ ಆಗ್ಬಾರ್ದಾ? ಇಲ್ಲಾಂದ್ರೆ ಈ ಗರುಡನ ಆತ್ಮನನ್ನ ಬೀದಿ ನಾಯಿ ಮಾಡ್ಬಿಡುತ್ತಂತೆ. ಈಗ ನೀನು ಬೀದಿ ನಾಯಿ ಆಗ್ತೀಯ. ಬೊಗಳು ಬೊಗಳು. ನೋಡಿ, ಮಾತಿನ ಪ್ರಕಾರ ಜಾಜಿ ಅವರು ಬಾಗಿಲು ತೆಗೆದ್ರು. ದಯವಿಟ್ಟು ನನ್ನ ಬೀದಿ ನಾಯಿ ಮಾಡಬೇಡಿ. ಸರಿ ಬಿಡು, ಪಾಸ್ಟರ್ ನಾಯಿ ಮಾಡ್ತೀನಿ. ಜಾಜಿಯಕ್ಕೆ ಲಗೇಜ್ ಸಮೇತ ಎಲ್ಲಿಗೆ ಹೊರಟ್ರಿ? ಇಲ್ಲಿದ್ರೆ ಮಂತ್ರವಾದಿ ಕಾಟ. ನನಗೆ ಆ ಮಂತ್ರವಾದಿ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ನಾನು ಮೈಸೂರಿಗೆ ಹೋಗ್ತಾ ಇದೀನಿ ಅಂತ ಎಲ್ಲರಿಗೂ ವಿಷಯ ತಿಳಿಸ್ಬಿಡೆ. ಹೋಗೆ ಹೋಗೆ. ಎಷ್ಟು ದಿನ ಅಂತ ಈ ನಾಟಕ? ತಲೆ ಎಲ್ಲ ನಮೇ ಸ್ಟಾರ್ಟ್ ಆಗಿದೆ. ಅಯ್ಯೋ, ಇನ್ನು ಸ್ವಲ್ಪ ದಿನ ಕಣೋ, ಅಲ್ಲಿವರೆಗೂ ತಡ್ಕೊಳ್ಳೋ. ನಿನ್ನ ಹೆಂಡತಿ ನಿನಗೆ ಒಲಿಯೋವರೆಗೂ ನೀನು ಈ ನಾಟಕ ಆಡ್ಲೇಬೇಕು. ಅವರು ಒಲಿತಾರ? ಖಂಡಿತ ಒಲಿತಾಳೆ. ಈ ಮನೆಗೆ ಒಂದು ಮಗು ಬಂದೇ ಬರುತ್ತೆ. ಆ ಮಗುನ ನಾನು ಎತ್ತಿ ಆಡಿಸ್ತೀನಿ.
ಈಗ ನೀನು ಪಾಂಡುರಂಗ ಅಲ್ಲ, ನಿನ್ನ ದೇಹದೊಳಗೆ ಸೇರ್ಕೊಂಡಿರೋ ಗರುಡನ ಆತ್ಮ. ಓಹ್ ಇದಾ ವಿಷಯ. ಅಭಿ ನಿಮ್ಗೆ ಈಗ ಕಾದಿದೆ. ಏ ಪುಣ್ಯಗಳ ಎಲ್ಲ ಹಾಳಾಗೋದ್ರು ಕೊಂಡ್ರೆ ಇಲ್ಲಿ ಇಲ್ಲೇ ಇದೀವಿ. ನನಗೆ ಸಾಕ್ಷಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ಮಾಯ ಮಂತ್ರ ಮಾಡಿ ಹಂಗೆ ತರ್ಸ್ಕೋಬೋದಲ್ಲ. ಏ ಅವಿವೇಕಿ, ಜಾಸ್ತಿ ಮಾತಾಡಿದ್ರೆ ಬೀದಿ ನಾಯಿ ಮಾಡ್ಬಿಡ್ತೀನಿ. ತಂದು ಕೊಟ್ಟಿರೋ ಇಲ್ಲ ದ್ರಾಕ್ಷಿ ಹಣ್ಣಿನ ತರ ಮೈ ಮೇಲೆ ಹುಣ್ಣುಗಳಾಗುವ ಹಾಗೆ ಶಾಪ ಕೊಟ್ಲು. ತಗೊಳ್ಳಿ, ನಾನೇ ತಿನ್ನಿಸ್ಲಾ? ಬೇಕಾಗಿಲ್ಲ, ನನಗೆ ಜಾಜಿನೇ ತಿನ್ನಿಸ್ಬೇಕು. ಆದ್ರೆ ಜಾಸ್ತಿ ಅದಕ್ಕೆ ಮೈಸೂರಿಗೆ ಹೋಗಿದಾರಲ್ಲ. ಬೇಗ ಕರ್ಸಿ, ಇಲ್ಲ ಅಂದ್ರೆ ಮೈ ಮೇಲೆ ಹುಣ್ಣುಗಳು ಆಗೋ ಹಾಗೆ ಶಾಪ ಕೊಡ್ತೀನಿ. ಅಯ್ಯೋ ಒಂದ್ ನಿಮಿಷ. ಹಲೋ ಜಯಜತ್ಗೆ, ಎಲ್ಲಿದ್ದೀರಾ? ಬಸ್ ಸ್ಟ್ಯಾಂಡಲ್ಲೇ ಇದ್ದೀರಾ? ಮೈಸೂರಿಗೆ ಹೋಗೋದಿಕ್ಕೆ ಬಸ್ ಸಿಕ್ಕಿಲ್ವಾ? ಹಾಗಾದ್ರೆ ಬೇಗ ಮನೆಗೆ ಬನ್ನಿ, ನಿಮ್ ರೂಮ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಓಂ ಹ್ರೀಂ ಹ್ರಾಂ ಭಟ್ ಸ್ವಾಹಾ. ಭೂತ ಪ್ರೇತ ಪಿಶಾಚಿಗಳು ಎಲ್ಲೇ ಇದ್ರು ಬರ್ಲಿ, ಬ್ರಹ್ಮ ರಾಕ್ಷಸ ಬರ್ಲಿ, ಬಂದು ಈ ಹೂಜಿಯೊಳಗೆ ಸೇರ್ಕೊಳ್ಳಿ. ನಾನು ಗರುಡನ ಆತ್ಮ, ನನ್ನ ಸುದ್ದಿಗೆ ಬರಬೇಡ, ನಾ ತುಂಬಾ ಡೇಂಜರು. ನೀನು ಗರುಡ ಆದ್ರೆ ನಾನು ಗರುಡಿ. ನಿನ್ನ ಕೊಲ್ಲೋದಕ್ಕೆ ಅಂತಾನೆ ನಾನು ಬಂದಿದ್ದೀನಿ. ಜಾಜಿನ ಯಾಕೆ ಕರ್ದೆ? ದ್ರಾಕ್ಷಿ ತಿನ್ಸೋದಕ್ಕೆ. ಆ ಕೆಲ್ಸನ ಈಗ ನಾನೇ ಮಾಡ್ತೀನಿ. ಈ ವಿಷದ ದ್ರಾಕ್ಷಿನ ನಾನ್ ನಿನ್ಗೆ ತಿನ್ನಿಸ್ತೀನಿ. ತಿನ್ನು, ತಿನ್ನು, ತಿನ್ನು. ಹಾಗಾದ್ರೆ ನಿಜ ಬೊಗಳು, ನೀನು ಗರುಡನಾತ್ಮನ? ತಾಯಣೆ ಅಲ್ಲ, ನಾನು ಪಾಂಡ್ರಂಗ. ಮತ್ತೆ ಈ ಹೂಜಿ ಕತೆ ಏನು? ಅದು ಈ ಊಜಿನ ನಮ್ಮ ಜಾಜಿಯವ್ರು ಮುಟ್ಟಬಾರ್ದು ಅಂತ ನಮ್ಮ ತಾಯಿಯವ್ರು ಕೊಟ್ಟಿರೋ ಕತೆ, ಅದನ್ನ ನಾನು ಮುಂದುವರೆದೆ ಅಷ್ಟೇ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ಈ ವಿಷಯನ ಜಾಜಿಯವ್ರಿಗೆ ಮಾತ್ರ ಹೇಳ್ಬೇಡಿ. ಆದ್ರೆ ಈ ವಿಷಯ ಈಗಾಗ್ಲೇ ಜಾಜಿಯವ್ರಿಗೆ ಗೊತ್ತಾಗಿದೆಯಲ್ಲ. ಏನ್ ಹೇಳ್ತಿದ್ದೀರಾ? ನೀನು ತಿಳ್ಕೊಂಡಿರೋ ಹಾಗೆ ನಾನು ಮಂತ್ರವಾದಿ ಅಲ್ಲ. ಮತ್ತೆ ತಾಯಿ ಮಗನ ಗುಟ್ಟು ರಟ್ಟು ಮಾಡೋದಿಕ್ಕೆ ಬಂದಿರೋ ಜಾಜಿ ಜಂಬಲ್ದಿಲ್ಲಿ.